ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಒಂದು ಇಮ್ಯುನಿಟಿ ಬೂಸ್ಟರ್ ಗ್ರೀನ್ ಟೀ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ನಾವು ಫಸ್ಟು 2 ಲವಂಗ, ಹಾಗೆ 2 ಮೆಣಸಿನಕಾಳು, ಸ್ವಲ್ಪ ಶುಂಠಿ, ಸ್ವಲ್ಪ ಒಂದು ಎಸ್ಲು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ. ಯಾಕಪ್ಪ ಅಂದರೆ ಮಕ್ಕಳಿಗೆಲ್ಲ ಜ್ವರ ಕೆಮ್ಮು ಎಲ್ಲ ಅಂತಿದ್ದಾರಲ್ಲ, ಅದಕ್ಕೋಸ್ಕರ ಮಕ್ಳಿಗೆ ಮಾಡಿಕೊಟ್ರು ತುಂಬ ಚೆನ್ನಾಗಿ ಕುಡಿತಾರೆ ಇದನ್ನು. ಹಾಗೆ ಕೆಮ್ಮು ಶೀತ ಮತ್ತು ಜ್ವರ ಎಲ್ಲದಕ್ಕೂ ಒಳ್ಳೇದಿದು. ನಾವು ಮಾಮೂಲಿ ಇದು ಒಂದು ದೊಡ್ಡ ಪಾತ್ರೆ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆ ಯಾಕಪ್ಪ ಅಂದರೆ ದೊಡ್ಡ ಪಾತ್ರೆ ಅದು ಕೆಮ್ಮಿಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಅಂದರೆ ಈಗ ಪುದೀನ, ತುಳಸಿ ಮತ್ತು ಅವೆಲ್ಲನೂ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋ ಪೌಡ್ರಿದು. ಸ್ವಲ್ಪ ಪುದೀನೂ ತುಳಸಿ ಪೌಡ್ರ್ ಮಾಡ್ಕೊಂಡಿರೋ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇವಿಷ್ಟು ಒಂದು ಸ್ವಲ್ಪ ಕುದೀಲಿ. ಸ್ವಲ್ಪ ಬೆಲ್ಲನೂ ಹಾಕೋಣ. ಅದಕ್ಕೆ ಬೆಲ್ಲ ಹಾಕಿದ್ರೆ ಚಿಕ್ಕವರಿಂದ ದೊಡ್ಡವರು ಸಮೇತ ಚೆನ್ನಾಗಿ ಕುಡಿತಾರೆ. ಅಂದರೆ ಕಹಿ ಆಗಲ್ಲ, ಅವ್ರಿಗೆ ಕಹಿ ಅನ್ನೋ ಟೇಸ್ಟೇ ಬರೋಲ್ಲ. ಮತ್ತು ಒಗ್ರೊಗ್ರು ಆಗಲಿ ಆ ಥರ ನಮಗೆ ಬೇಡ ಅನ್ನೋ ಇದೇ ಇಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡ್ತೀನಿ, ತುಂಬ ಚೆನ್ನಾಗಿ ಕುಡಿತಾರೆ. ಹಾಗೆ ಕೆಮ್ಮು ನೆಗಡಿ ಶೀತ ಏನೇ ಬಂದರೂ ಇದನ್ನು ಮಾಡಿಕೊಟ್ರೆ ಆರಾಮಾಗಿ ಕುಡಿದು ಒಂದು 2-3 ಸತಿ ನೀವು ಕುಡಿಯೋ ಅಷ್ಟೊತ್ತಿಗೆ ನೆಗಡಿ ಕೆಮ್ಮು ಎಲ್ಲ ಕಮ್ಮಿ ಆಗಿರುತ್ತೆ. ಯಾಕಪ್ಪ ಅಂದರೆ ನಾವು ಪ್ರಾಕ್ಟಿಕಲಾಗಿ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗೋದು, ನಾವು ಹೇಳಿದ್ರೆ ಗೊತ್ತಾಗಲ್ಲ. ಬಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಟೀ. ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಇದೆಲ್ಲ ಔಟ್ಸೈಡಲ್ಲಿ ಹೋಗಿ ಲೆಮನ್ ಟೀನ ಅದು ಇದು ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ನಾವೇ ಎಲ್ಲ ನೀಟಾಗಿ ತಯಾರಿಸ್ಕೋಬೋದು. ಸ್ವಲ್ಪ ಇದು ಒಂದು 2 to 5 ಮಿನಿಟ್ಸ್ ನೀಟಾಗಿ ಕುದೀಲಿ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಆಗಿದೆ, ನಾವು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ 2 ಪುದೀನ ಎಲೆ ಹಾಕ್ತಾ ಇದ್ದೀನಿ. ಹಾಗೆ 1 ಡ್ರಾಪ್ ಲಿಂಬೆಹಣ್ಣಿನ ರಸ. ಓಕೆ ಫ್ರೆಂಡ್ಸ್, ಇಮ್ಯುನಿಟಿ ಬೂಸ್ಟರ್ ಗ್ರೀನ್ ಟೀ ಹೇಗಿದೆ ಟೇಸ್ಟ್ ಮಾಡಿ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.